ಅಪ್ಪ, ನಿನ್ನ ವಿಜಯಾಂಬಿಕನ್ ಟೀಮ್ ಮೇಲೆ ರೈಡ್ ಮಾಡಿಸ್ತೀಯಲ್ಲ, ಆ ರೈಡ್ ಎಫೆಕ್ಟ್ ಏನಾಗಿದೆ ಗೊತ್ತಾ? ಏನಾಯ್ತು ಮಗನೇ? ಜನಗಳೆಲ್ಲ ವಿಜಯಾಂಬಿಕಾಗೆ ಬೈಯೋದಕ್ಕೆ ಶುರು ಮಾಡಿದ್ದಾರೆ. ವೋಟ್ ಹಾಕಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲಲ್ಲ, ಈಗ ದುಡ್ಡಿಸ್ಕೊಂಡು ವೋಟ್ ಹಾಕೋ ಜನಗಳು ದುಡ್ಡೆಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದನ್ನೇ ತಾನೇ ತಿರುಗುಬಾಣ ಅನ್ನೋದು. ನಾನೀಗಾಗಲೇ ಸುಮಾರು ಕಡೆ ರೈಡ್ ಮಾಡಿಸಿದ್ದೀನಿ. ಅಷ್ಟಕ್ಕೂ ಇದನ್ನೆಲ್ಲ ಮಾಡಿಸಿರೋದು ಬರೀ ವಿಜಯಾಂಬಿಕನ ಮಟ್ಟ ಹಾಕೋಕ್ಕಲ್ಲ, ಇದ್ರ ಮೂಲಕವಾದರೂ ನಮ್ಮ ಸಮಾಜಕ್ಕೆ ಒಳ್ಳೇದಾಗಲಿ ಅಂತ. ಇಂಥವರೆಲ್ಲ ಸೋತು ಸರ್ವನಾಶ ಆದರೆ ಸಮಾಜ ತಾನಾಗೇ ಸರಿ ಹೋಗುತ್ತೆ. ನೀವೇನೋ ಎಲ್ಲ ಕಾನೂನು ಪ್ರಕಾರನೇ ಹೋಗ್ತಾ ಇದ್ದೀರಾ, ಆದರೆ ವಿಜಯಾಂಬಿಕಾ ಇದನ್ನ ತನ್ನ ಸೋಲು ಅಂತ ಅನ್ಕೋತಾಳೆ. ಇದರಿಂದ ನಮ್ಮ ಮೇಲೆ ದ್ವೇಷ ಇನ್ನೂ ಜಾಸ್ತಿ ಆಗುತ್ತೆ ಅವಳಿಗೆ. ಮೊದಲೇ ಅವಳು ನರರೂಪದಲ್ಲಿರೋ ರಾಕ್ಷಸಿ, ಮನುಷ್ಯತ್ವನೇ ಇಲ್ಲ. ತಾನು ಗೆಲ್ಲೋದಕ್ಕೋಸ್ಕರ ಯಾರನ್ನು ಬೇಕಾದರೂ ಕೊಲ್ಲೋದಕ್ಕೂ ರೆಡಿ ಇರ್ತಾಳೆ. ಅದಕ್ಕೆ ನಾವು ಹೆದರ್ಕೋಬೇಕಾ ಮೇಡಮ್? ಹೆದರ್ಕೋಬೇಕು ಅಂತ ಹೇಳ್ತಾ ಇಲ್ಲ, ಆದರೆ ದುಡ್ಡು ಕಾಸಿನ ವಿಷಯದಲ್ಲಿ ನಾವು ವಿಜಯಾಂಬಿಕಾ ಅಷ್ಟು ಸ್ಟ್ರಾಂಗ್ ಇಲ್ಲ. ಈಗ ಹಣ ಅಧಿಕಾರ ಎಲ್ಲಿರುತ್ತೋ ಅಲ್ಲಿ ಇನ್ಫ್ಲೂಯೆನ್ಸ್ ಇರುತ್ತೆ. ನಮ್ಮ ಸಪೋರ್ಟಲ್ಲಿ ಒಂದೆರಡು ಪೊಲೀಸ್ಗಳಿರ್ಬೋದು, ಆದರೆ ಅವಳ ಸಪೋರ್ಟಲ್ಲಿ ಇಡೀ ಡಿಪಾರ್ಟ್ಮೆಂಟೇ ಇರುತ್ತೆ. ಮೇಡಮ್, ನ್ಯಾಯ ನಮ್ಮ ಕಡೆ ಇದೆ. ನ್ಯಾಯವಾಗಿ ಬದುಕೋರು, ನಮ್ಮ ಥರನೇ ಯೋಚನೆ ಮಾಡೋರು ಅವರೆಲ್ಲರೂ ನಮ್ಮ ಜೊತೆನೇ ಇದ್ದಾರೆ ಮೇಡಮ್. ನಾವು ಯಾವುದಾದ್ರೂ ಒಂದೇ ಒಂದು ಕೇಸಲ್ಲಿ ವಿಜಯಾಂಬಿಕಾನ ಒಂದು ದಿನದ ಮಟ್ಟಿಗೆ ಜೈಲಿಗೆ ಹಾಕ್ಬಿಟ್ರೆ ಜನಕ್ಕೆ ಅವಳ ಮೇಲೆ ನಂಬಿಕೆ ಕಮ್ಮಿ ಆಗೋಗುತ್ತೆ. ಒಂಥರ ಬ್ಯಾಡ್ ಇಂಪ್ರೆಷನ್ ಬರುತ್ತೆ ಅವಳ ಮೇಲೆ. ವೆರಿ ಗುಡ್ ಸುಬ್ಬು. ಆದರೆ ನಾವು ಈ ಥರ ಯೋಚನೆ ಮಾಡ್ತಿದ್ದೀವಿ, ಆ ವಿಜಯಾಂಬಿಕಾನು ಇದೇ ಥರ ಯೋಚನೆ ಮಾಡ್ಬೋದಾ ಅಂತ. ಹೌದು, ಶ್ರಾವಣಿ ಅಮ್ಮವ್ರು ಹೇಳ್ತಾ ಇರೋದು ನಿಜ ಕಣೋ. ಅವಳದು ಛತ್ರಿ ಬುದ್ಧಿ, ತಂತ್ರ ಕುತಂತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಅಕಸ್ಮಾತು ನಮ್ಮ ಮೇಲೆ ಯಾವ್ದಾರು ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿದ್ರು ಮಾಡಿಸ್ಬೋದು. ಹೌದು, ನಾನು ಇದನ್ನೇ ಹೇಳಕ್ಕೆ ಬಂದೆ. ವಿಜಯಾಂಬಿಕಾ ನಮ್ಮ ಮೇಲೆ ಯಾವುದಾದ್ರೂ ಸುಳ್ಳು ಕೇಸ್ ಫೈಲ್ ಮಾಡಿ ಅರೆಸ್ಟ್ ವಾರೆಂಟ್ ತಗೊಂಡು ಅರೆಸ್ಟ್ ಮಾಡಿಸಿದ್ರು ಮಾಡಿಸ್ಬೋದು. ಅದಕ್ಕೆ ನಾವು ಶುಕ್ರವಾರ ಸಂಜೆ ಮೇಲೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಶುಕ್ರವಾರನಾ? ಯಾಕೆ? ಹೌದು ಸುಬ್ಬು, ಶುಕ್ರವಾರ ಅರೆಸ್ಟ್ ಆದರೆ ಶನಿವಾರ ಭಾನುವಾರ ರಜೆ, ಕೋರ್ಟ್ ಕ್ಲೋಸ್ ಆಗಿರುತ್ತೆ. ಅವಾಗ ಬೇಲು ಸಿಗಲ್ಲ. 2 ದಿನ ಲಾಕಪ್ಪಲ್ಲೇ ಇರಬೇಕಾಗುತ್ತೆ. ಈ ಥರ ಅವಳು ಕ್ರಿಮಿನಲ್ ಆಗಿ ಯೋಚನೆ ಮಾಡಿದ್ರು ಮಾಡ್ತಾಳೆ. ಕರೆಕ್ಟ್ ಮೇಡಮ್, ಅವಳು ಅಂಥವಳೆ. ಬರೀ ಅಷ್ಟು ಮಾತ್ರ ಅಲ್ಲ, ನಾವು ಎಲ್ಲೇ ಏನೇ ಮಾತಾಡಿದ್ರು ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡಬೇಕು. ನಮ್ಮ ಮಾತುಗಳಾಗಲಿ ನಾವಿಡೋ ಹೆಜ್ಜೆಗಳಾಗಲಿ ತಪ್ಪಾಗಿಡಬಾರ್ದು. ಮದನ್ ಕಾಲ್ ಮಾಡ್ತಿದ್ದಾನ? ಮದನ್ ಫೋನ್ ಮಾಡ್ತೀಯನ? ನೋಡಿದ್ರಾ, ಈಗ ತಾನೇ ಆ ವಿಜಯಾಂಬಿಕಾ ಎಂಥ ಕುತಂತ್ರಿ ಅಂತ ಮಾತಾಡ್ಕೊಂಡ್ವಿ. ಈಗ ಅವಳೇ ಕುತಂತ್ರದಿಂದ ಏನೋ ಮಾಡ್ತಿದ್ದಾಳೆ. ಏನೋ ಪ್ಲ್ಯಾನ್ ಮಾಡಿ ಮಗನ ಕೈಯಲ್ಲಿ ಫೋನ್ ಮಾಡಿಸಿರ್ತಾಳೆ. ನೀವು ಯಾವುದಕ್ಕೂ ಹುಷಾರಾಗಿ ಮಾತಾಡಿ ಶ್ರಾವಣಿಮ್ಮ. ಸುಬ್ಬು, ಒಂದಷ್ಟು ಬ್ಯಾನರ್ಸ್ ಎಲ್ಲ ಮಾಡಿಸಿದ್ರಿ ಕಣೋ, ಬಾ ನೋಡ್ಕೊಂಬಿಡೋಣ. ಹಲೋ. ಹಲೋ ಶ್ರಾವಣಿ, ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು. ಮಾತಾಡಬೇಕು ಅಂತ ತಾನೇ ಕಾಲ್ ಮಾಡಿದ್ಯಾ? ಹೇಳು, ಏನು? ಈ ವಿಷಯನೆಲ್ಲ ಫೋನಲ್ಲೆಲ್ಲ ಮಾತಾಡೋಕ್ಕಾಗಲ್ಲ, ತುಂಬ ಇಂಪಾರ್ಟೆಂಟ್ ವಿಷಯ. ನಾನು ನಿನ್ನ ಪರ್ಸ್ನಲ್ ಆಗಿ ಮೀಟ್ ಆಗಬೇಕು. ಅವಳದು ಛತ್ರಿ ಬುದ್ಧಿ, ತಂತ್ರ ಕುತಂತ್ರ ಮಾಡೋದ್ರಲ್ಲಿ ಎತ್ತಿದ ಕೈ. ಅಕಸ್ಮಾತು ನಮ್ಮ ಮೇಲೆ ಯಾವ್ದಾರು ಕೇಸ್ ಹಾಕಿ ಅರೆಸ್ಟ್ ಮಾಡಿಸಿದ್ರು ಮಾಡಿಸ್ಬೋದು.